ನಿಮ್ಮ ಹೊಸ ಫೋನ್ ಡೆಡ್ ಆಗೋಕೆ ಕೇವಲ 6 ತಿಂಗಳು ಸಾಕು. ಯಾಕೆ ಅಂತ ಗೊತ್ತಾದ್ರೆ ನಿಜವಲ್ಲೂ ಶಾಕ್ ಆಗ್ತೀರಾ. 128 GB ಫೋನ್ ತಗೊಂಡು 4,000 ರೂಪಾಯಿ ಉಳಿಸ್ತೀನಿ ಅನ್ಕೊಂಡಿದ್ದೀರಾ, ಆದ್ರೆ ನಿಮ್ಮ ಲೈಫ್ ಅಲ್ಲಿ ಮಾಡಿದ್ರಂತ ದೊಡ್ಡ ಮಿಸ್ಟೇಕ್ ಅದು. ಆ 4,000 ಉಳಿಸಕ್ ಹೋಗಿ ಮುಂದೆ ನೀವು ಹೇಗೆ 5,000 ರೂಪಾಯಿ ಕಳ್ಕೋತೀರಾ. 50,000 ಕೊಟ್ಟು ಫೋನ್ ತಗೊಂಡು ಪಶ್ಚಾತ್ತಾಪ ಪಡೋ ಮುಂಚೆ ಈ ವಿಡಿಯೋನ ಮಿಸ್ ಮಾಡಿದ್ರೆ ನೋಡಿ. ಒಮ್ಮೆ ಊಹಿಸ್ಕೊಳ್ಳಿ, ನಿಮ್ಮ ಬೆಸ್ಟ್ ಫ್ರೆಂಡ್ ಮದುವೆ ನಡೀತಿದೆ, ಅಥವಾ ನೀವು ಲೈಫ್ ನಲ್ಲಿ ಫಸ್ಟ್ ಟೈಮ್ ಹಿಮಾಲಯಕ್ಕೆ ಹೋಗಿದ್ದೀರಾ ಅನ್ಕೊಳ್ಳಿ. ಆ ಅದ್ಭುತವಾದ ಕ್ಷಣ ನಿಮ್ಮ ಕಣ್ಣು ಮುಂದೆ ಇದೆ. ನಿಮ್ಮ ಜೇಬಲ್ಲಿ ಫೋನ್ ತೆಗಿತೀರಾ, ಕ್ಯಾಮ್ರಾ ಆನ್ ಮಾಡ್ತೀರಾ, ಕ್ಲಿಕ್ ಮಾಡಕ್ ಹೋಗ್ತೀರಾ, ಸ್ಕ್ರೀನ್ ಮೇಲೆ ಒಂದು ಮೆಸೇಜ್ ಬರುತ್ತೆ, ಸ್ಟೋರೇಜ್ ಫುಲ್, ಯು ಕಾಂಟ್ ಟೇಕ್ ಫೋಟೋ. ಆ ಕ್ಷಣ ಹೇಗಿರ್ತೀರಿ? ಈಗಾಗಲೇ ಇರೋ ಫೋಟೋ ಡಿಲೀಟ್ ಮಾಡೋಕ್ಕಂತೂ ಆಗಲ್ಲ, ಬೇರೆ ಸ್ಪೇಸೇ ಇಲ್ಲ. ಕೊನೆಗೆ ಆ ಸುಂದರ ಕ್ಷಣ ಕಣ್ಮರೆ ಆಗುತ್ತೆ. ನಿಮ್ಮ ಕೈಲಿರೋ 50,000 ರೂಪಾಯಿ ಬೆಲೆ ಬಾಳುವ ಫೋನ್ ಆದ್ರೆ ಒಂದೇ ಒಂದು ಫೋಟೋ ತೆಗೆಯಾಗಿಲ್ಲ ಅಂದ್ರೆ ಇದು ಬರೀ ಇಮ್ಯಾಜಿನೇಷನ್ ಅಲ್ಲ ರೀ, ಇದು ಇವತ್ತಿನ ಕೋಟ್ಯಾಂತರ ಜನ ರಿಯಾಲಿಟಿ. ಆದ್ರೆ ಹೊಸ ಫೋನ್ ಖರೀದಿಸುವಾಗ ನೀವು ಯಾವ ಮಾಡೆಲ್, ಯಾವ ಕಲರ್, ಕ್ಯಾಮ್ರಾ ಹೇಗಿರುತ್ತೆ ಎಲ್ಲ ಫಿಕ್ಸ್ ಆಗುತ್ತೆ, ಆದ್ರೆ ಸ್ಟೋರೇಜ್ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. 4-5 ಸಾವಿರ ಕಮ್ಮಿಗೆ ಬಂತು ಅಂತ 128 GB ತಗೋತೀರಾ. ಫೋನ್ ಕಂಪ್ನಿಗಳು ಕೂಡ ನಿಮಗೆ ದೊಡ್ಡ ಸ್ಕ್ರೀನ್ ತೋರಿಸುತ್ತೆ, 200 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ. ಆದ್ರೆ ಒಂದೇ ಒಂದು ಸಣ್ಣ ವಿಷಯದಲ್ಲಿ ನಿಮ್ಮನ್ನ ಹೇಗೆ ಬಲೆ ಬೀಳಿಸ್ತಾರೆ ಗೊತ್ತಾ? 2026 ಮತ್ತು 27ರಲ್ಲಿ ನಿಮಗೆ ಎಷ್ಟು ಶೋಧಿಸಬೇಕು, ನಿಮ್ಮ ದುಡ್ಡು ವೇಸ್ಟ್ ಆಗಬಾರ್ದು ಅಂದ್ರೆ ಏನ್ ಮಾಡಬೇಕು, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ. ಎಸ್, ಒಂದು ಹೊಸ ಫೋನ್ ಇದೆ, ಬಾಕ್ಸ್ ಮೇಲೆ ದೊಡ್ಡದಾಗಿ 128 GB ಇದೆ ಅಂತ ಬರೀತಾರೆ. ಆದ್ರೆ ಇದು ಹಗಲು ದರೋಡೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಹೊಸ ಫೋನ್ ತಗೊಂಡು ಆನ್ ಮಾಡಿದ ತಕ್ಷಣ ಇನ್ನು ನಾನು ಒಂದು ಫೋಟೋ ಕೂಡ ತೆಗ್ದಿರಲ್ಲ, ಒಂದೇ ಒಂದು ಆಪ್ ಕೂಡ ಡೌನ್ಲೋಡ್ ಮಾಡಿರೋದಿಲ್ಲ. ಆದ್ರೆ ಸ್ಟೋರೇಜ್ ನೋಡಿದ್ರೆ ಆಲ್ರೆಡಿ 22 GB ಖಾಲಿ ಆಗಿರುತ್ತೆ. ಇದು ಎಲ್ಲಿ ಹೋಯ್ತು ಗೊತ್ತಾ? ಇದನ್ನ ನಾವು ಸಿಸ್ಟಮ್ ರಿಸರ್ವ್ಡ್ ಅಂತ ಕರಿತೀವಿ. ಇವತ್ತಿನ ದಿನಗಳಲ್ಲಿ ಆಂಡ್ರಾಯ್ಡ್ ಆಗಲಿ ಅಥವಾ ಐಫೋನೇ ಆಗಲಿ, ಆಪರೇಟಿಂಗ್ ಸಿಸ್ಟಮ್ಗಳೇ ಸುಮಾರು 20 GB ಇಂದ 22 GB ವರೆಗೂ ನುಂಗ್ಬಿಡುತ್ತೆ. ಸೊ ಲೆಕ್ಕ ಹಾಕಿ, 128 GB 22 GB ಮೈನಸ್ ಆದ್ರೆ ಉಳಿದ 106 GB ಅಲ್ವಾ? ಅದರ ಮೇಲೆ ಕಂಪ್ನಿಗಳು ಕೊಡುವಂತ ಫ್ರೀಯಾಗಿ ಕೊಡ್ತಾರಲ್ಲ ಒಂದಷ್ಟು ಬೇಡದಿರೋ ಆಪ್ಗಳು, ಅದಂತೂ ನೀವು 6 GB ನುಂಗಾಕ್ಬಿಡುತ್ತೆ. ಆದ್ರೆ ನೀವು ದುಡ್ಡು ಕೊಟ್ಟಿದ್ ಮಾತ್ರ 128 GB, ಆದ್ರೆ ನಿಮ್ಗೆ ಕೈಗೆ ಸಿಕ್ಕಿರೋದು 3 GB. ಇನ್ನು ಮೊದಲನೇ ಆಘಾತ ಇದು. ಆದ್ರೆ ಅಸಲಿ ಆಟ ಈಗ ಶುರು. ಕಂಪ್ನಿಗಳು ಏನ್ ಹೇಳ್ತಾರೆ, ಸರ್ ತಗೊಳ್ಳಿ, ಇದು 200 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ, ಸಿನಿಮಾ ತರ ವಿಡಿಯೋ ಬರುತ್ತೆ ಅಂತ ಅಲ್ವಾ? ನಾವು ವಾವ್ ಅಂತೀವಿ. ಆದ್ರೆ ಅವ್ರು ಹೇಳ್ದಿರೋ ವಿಷಯ ಏನು ಗೊತ್ತಾ? 200 ಮೆಗಾ ಪಿಕ್ಸೆಲ್ ಫೋಟೋ ಸೇವ್ ಮಾಡೋಕೆ ಜಾಗ ಯಾರು ಕೊಡ್ತಾರೆ? ಹಿಂದೆ ಒಂದು ಫೋಟೋ ಆದ್ರೆ 2 MB ಇರ್ತಿತ್ತು. ಇವತ್ತು ಹೈ ರೆಸಲ್ಯೂಷನ್ ಫೋಟೋಗಳು 5 ರಿಂದ 10 MB ವರೆಗೂ ಇರುತ್ತೆ. ಆದ್ರೆ ವಿಡಿಯೋ ಕತೆ ಕೇಳಿದ್ರೆ ತಲೆ ತಿರುಗಿ ಹೋಗುತ್ತೆ ರೀ. ಸ್ಕ್ರೀನ್ ಮೇಲೆ ಲೆಕ್ಕಾಚಾರ ಬರುತ್ತೆ ನೋಡಿ. ನೀವು 4K 60 ಫ್ರೇಮ್ ಪರ್ ಸೆಕೆಂಡ್ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತೀರಾ ಅನ್ಕೊಳ್ಳಿ, ಬರೀ 1 ನಿಮಿಷದ ವಿಡಿಯೋ 500 MB ವರೆಗೂ ಬಂದ್ಬಿಡುತ್ತೆ ರೀ. ನೀವು ಒಂದು ಬರ್ಡೇ ಪಾರ್ಟಿಗೆ ಹೋಗ್ತೀರಾ, ಒಟ್ಟು 20 ನಿಮಿಷ ವಿಡಿಯೋ ಮಾಡಿದ್ರೆ 20 × 500 MB ಅಂದ್ರೆ 10,000 MB ಅಂದ್ರೆ 10 GB ಖತಮ್. ಒಂದು ಫಂಕ್ಷನ್ ನಲ್ಲಿ 10% ಸ್ಟೋರೇಜ್ ಖಾಲಿ. ಕಂಪ್ನಿಗಳು ನಿಮಗೆ ಕ್ಯಾಮ್ರಾ ಕೊಡ್ತಾರೆ, ಆದ್ರೆ ಅದಕ್ಕೆ ಬೇಕಾಗಿರೋ ಸ್ಟೋರೇಜ್ ಮಾತ್ರ ಕೊಡಲ್ಲ. ನೀವು 128 GB ತಗೊಂಡು 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಅದು ಹೈವೇ ಅಲ್ಲಿ ಫೆರಾರಿ ಕಾರ್ ತಗೊಂಡು 20 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡದಂಗಾಗುತ್ತೆ ಅಷ್ಟೇ. ಫೋಟೋ ವಿಡಿಯೋ ಬಿಡಿ, ನಮ್ಮ ಫೋನ್ ನಲ್ಲಿ ಒಬ್ಬ ಸೈಲೆಂಟ್ ಕಿಲ್ಲರ್ ಇದ್ದಾನೆ ಗೊತ್ತಾ? ನಮ್ಗೆ ಗೊತ್ತಿಲ್ದಿರೋ ಹಾಗೆ ದಿನಾ ನಮ್ಮ ಫೋನ್ ನಲ್ಲಿ ಮೆಮೊರಿ ತಿಂತಾನೆ ಇರ್ತಾನೆ. ಅವನು ಯಾರಂದ್ರೆ ವಾಟ್ಸಪ್. ನಿಮ್ಮ ಫ್ಯಾಮಿಲಿ ಗ್ರೂಪ್, ಸ್ಕೂಲ್ ಗ್ರೂಪ್, ಆಫೀಸ್ ಗ್ರೂಪ್, ಬೆಳಗ್ಗೆ ಎದ್ದ ತಕ್ಷಣ ಬರೋ ಗುಡ್ ಮಾರ್ನಿಂಗ್ ಫೋಟೋಸ್ಗಳು, ದೇವ್ರ ಫೋಟೋಸ್ಗಳು ಇವೆಲ್ಲ ಎಲ್ಲಿ ಹೋಗ್ತಿದ್ದಾವೆ? ಎಸ್, ಒಬ್ಬ ಆವರೇಜ್ ಇಂಡಿಯನ್ ಯೂಸರ್ಸ್ ಫೋನ್ ನಲ್ಲಿ ವಾಟ್ಸಪ್ ಡೇಟಾನೇ 10 GB ಇಂದ 15 GB ಇರುತ್ತೆ. ನೀವು ಅನ್ಕೋಬಹುದು, ಸರ್ ನಾನು ಡಿಲೀಟ್ ಮಾಡ್ತೀನಿ ಅಂತ. ಆದ್ರೆ ಪ್ರಾಮಾಣಿಕವಾಗಿ ಹೇಳಿ, ಎಷ್ಟು ಜನ ಕೂತ್ಕೊಂಡು ದಿನಾ ಫೋಟೋನ ಡಿಲೀಟ್ ಮಾಡ್ತೀರಾ? ಯಾರಿಗೂ ಆ ಟೈಮೇ ಇರೋಲ್ಲ. ಅದ್ರ ಜೊತೆಗೆ ಆಪ್ಗಳು ಈಗ ಸಣ್ಣದಾಗಿಲ್ಲ ಬಿಡ್ರಿ. ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಸೈಜ್ ನೋಡಿದ್ರೆ 200 MB ಇಂದ 500 MB ಇರಬಹುದು. ಅದನ್ನ ನೀವು 6 ತಿಂಗಳು ಬಳಸಿದ ಮೇಲೆ ಕ್ಯಾಶ್ ಡೇಟಾ ಚೆಕ್ ಮಾಡಿ, ಅದು 2 GB ಇಂದ 3 GB ಆಗಿರುತ್ತೆ. ಸೊ 100 GB ಇದ್ದಿದ್ದು ವಾಟ್ಸಪ್ ಆಪ್ಗಳಿಗೆ 50 GB ಇಳಿಯುತ್ತೆ. ಈಗ ನಿಮ್ಮ ಹತ್ರ ಉಳಿದಿರೋದೇ ಬರೀ 50 GB. ಗೇಮ್ ಇನ್ನೂ ಮುಗುದಿಲ್ಲ ಸ್ನೇಹಿತರೆ. ಎಸ್, ಇವತ್ತು ನಾವು ಫೋನ್ ತಗೊಂಡು 6 ತಿಂಗಳಲ್ಲೇ ಬಿಸಾಕಲ್ಲ ಬಿಡಿ, ಕನಿಷ್ಠ ಅಂದ್ರೆ 3 ವರ್ಷ ಅಥವಾ 4 ವರ್ಷ ಬಳಸ್ತೀವಿ. ಇವತ್ತು ನಿಮಗೆ 128 GB ಸಾಕು ಅನ್ಸ್ಬೋದು, ಆದ್ರೆ 2 ವರ್ಷದ ನಂತರ ಪ್ರತಿ ಆಪ್ ಸೈಜ್ಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. OS ಅಪ್ಡೇಟ್ ಬಂದ್ರೆ ಅದಕ್ಕೆ 4 ರಿಂದ 5 GB ಬೇಕು. ನಿಮ್ಮ ಹಳೆಯ ಫೋಟೋಗಳು ಹಾಗೆ ಇರುತ್ತೆ. ಅವಾಗ ಏನಾಗುತ್ತೆ? ಫೋನ್ ಸ್ಲೋ ಆಗೋಕೆ ಶುರು ಆಗುತ್ತೆ. ಸ್ಟೋರೇಜ್ ಫುಲ್ ಆದ್ರೆ ಫೋನ್ ಹ್ಯಾಂಗ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ ತಾನೆ. ಒಂದು ವೇಳೆ ನಿಮ್ಮ ಫೋನ್ ಅನ್ನ 3 ರಿಂದ 4 ವರ್ಷ ಇಟ್ಕೊಳ್ತೀನಿ ಅನ್ನೋ ಪ್ಲಾನ್ ಇದ್ರೆ 128 GB ಬಿಗ್ಗೆಸ್ಟ್ ರಿಸ್ಕ್ ನಿಮ್ಮ ಫೋನ್ಗೆ. ಇನ್ನೊಂದು ಪಾಯಿಂಟ್ ಯಾರು ಯೋಚನೆ ಮಾಡಿಲ್ಲ, ಅದೇ ರೀಸೇಲ್ ವ್ಯಾಲ್ಯೂ. ಇವತ್ತು ಯಾರಾದ್ರೂ ನಿಮ್ಮ ಹತ್ರ ಬಂದು ಸರ್ 64 GB ಫೋನ್ ತಗೊಳ್ಳಿ ಅಂದ್ರೆ ಯಾರು ಕೇರೆ ಮಾಡಲ್ಲ, ನಗ್ತಾರೆ. ಹಾಗೇನೆ 2026 ಅಥವಾ 27ರಲ್ಲಿ ನೀವು ನಿಮ್ಮ ಫೋನ್ ಮಾರೋಕ್ ಹೋದಾಗ 128 GB ಇದೆ ಸರ್ ಅಂದ್ರೆ ಬೆಲೆನೂ ಕೊಡಲ್ಲ, ನಗ್ತಾರೆ ಜನ. ಆಗ ಜನ 256 GB ಅಥವಾ 512 GB ಏನಾರು ಇದೆಯಾ ಅಂತ ಕೇಳ್ತಾರೆ. ಸೊ ಇವತ್ತು ನೀವು 256 GB ಮೇಲೆ ಹಾಕೋ ದುಡ್ಡು ನಾಳೆ ಫೋನ್ ಮಾರುವಾಗ ವಾಪಸ್ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಈಗ ನಿಮ್ಮ ಸರದಿ ವಿಡಿಯೋ ಪಾಸ್ ಮಾಡಿ, ಈಗಲೇ ನಿಮ್ಮ ಫೋನ್ ಅನ್ನ ಸೆಟ್ಟಿಂಗ್ ಹೋಗಿ ಚೆಕ್ ಮಾಡ್ಕೊಳ್ಳಿ, ಎಷ್ಟಿದೆ ಸ್ಟೋರೇಜು, ಎಷ್ಟು ಫುಲ್ ಆಗಿದೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಬರಿಬೇಕು, ಖಂಡಿತ ಬರಿಬೇಕು.
ನನ್ನ ಫೋನ್ 128 GB 90% ಫುಲ್ ಆಗಿದೆ, 256 GB ಆರಾಮಾಗಿದ್ದೀನಿ ಅಂತ ನೋಡೋಣ ಎಷ್ಟು ಜನ ಸೇಫ್ ಝೋನ್ ಅಲ್ಲಿ ಇದ್ದೀರಾ ಅಂತ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿರೋ ಸತ್ಯ ನಿಮಗೆ ಇಷ್ಟ ಆದ್ರೆ ನಿಮಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕಂತ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಯಾರು ಹೊಸ ಫೋನ್ ತಗೊಳ್ತಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಪುಣ್ಯ ಕಟ್ಕೊಳ್ರಿ ಸ್ವಾಮಿ. ಮುಂದಿನ ವಿಡಿಯೋದಲ್ಲಿ ಇದೇ ತರ ಇನ್ನೊಂದಷ್ಟು ಟೆಕ್ನ ಸೀಕ್ರೆಟ್ಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ಬಾಸ್ ವಾಲಾ ಚಂದ್ರ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.